ಏನು ಇವತ್ತಿನ ದಿವಸ ಬೆಂಗಳೂರು ಮಹಾನಗರ ಜನತಾದಳದ ವತಿಯಿಂದ ಇವತ್ತೇನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಕ್ಕಿಂತ ಮೊದಲೇನೆ 2 ಬಾರಿ BMRCL MD ಅವರಿಗೆ ನೀವು ಕೂಡಲೇ ಏನು ದರವನ್ನು ಹೆಚ್ಚಳ ಮಾಡಿದ್ದೀರಿ ಅದನ್ನು ಕೂಡಲೇ ತಾವು ಯಥಾಸ್ಥಿತಿ ಮುಂದುವರಿಸಬೇಕು ಅಂತೇಳಿ ನಾವು 2 ಬಾರಿ ಅವರಿಗೆ ಮೆಮೊರಾಂಡಮ್ ಅನ್ನು ಕೊಟ್ಟಿದ್ವಿ. ಆದರೆ ಇವತ್ತು ಈ ಒಂದು ಜನವಿರೋಧಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತೇನು ಅಧಿಕಾರ ಮಾಡ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಇವತ್ತು ತಮಗೆಲ್ಲ ಗೊತ್ತಿರಬೇಕು. ಇವತ್ತು ಏನಪ್ಪಾ ಅಂತಂದ್ರೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಇದಕ್ಕೆಲ್ಲನೂ ಸಹ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ. ಯಾಕೆ ಅಂತಂದ್ರೆ ಇವತ್ತೇನು ಫ್ರೀ ಸ್ಕೀಮ್ಗಳನ್ನ ಏನು ಕೊಡ್ತಾ ಇದ್ದಾರೆ, ಇವತ್ತು ಆ ಫ್ರೀ ಸ್ಕೀಮ್ ಕೊಡೋದ್ರಿಂದ ಯಾರೋ ಅವ್ರ ಮನೆ ಯಾರೋ ಒಬ್ರು ನಿಜಕ್ಕೂ ಸಹ ಆ ಸಂಸಾರ ಬಹಳ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಾಗಿಲ್ಲ. ಆದರೆ ಆ ಫ್ರೀ ಸ್ಕೀಮ್ಗಳಿಂದ ರಾಜ್ಯ ಸರ್ಕಾರದ ಬಕ್ಸನು ಸಹ ಇವತ್ತು ಖಾಲಿಯಾಗೋಗಿದೆ. ಇವತ್ತು ರಾಜ್ಯ ಸರ್ಕಾರ ಕೊಡ್ತಾ ಇರತಕ್ಕಂಥ ಕೆಲವು ಏನು ಚೆಕ್ಸ್ ಏನಿದೆ ಅವೆಲ್ಲವೂ ಸಹ ಇವತ್ತು ಬೋನ್ಸ್ ಆಗ್ತಾ ಇದ್ದಾವೆ. ಅದೇ ರೀತಿ ಇವತ್ತೇನು ಈ ಸರ್ಕಾರ ಬಂದ ನಂತರ ಸುಮಾರು ಹೆಚ್ಚುವರಿ ತೆರಿಗೆ ಮುಖಾಂತರ ಸುಮಾರು 41,360 ಕೋಟಿ ರೂಪಾಯಿ ಇವತ್ತು ಹೆಚ್ಚುವರಿ ತೆರಿಗೆಯನ್ನು ಆಗ್ತಾ ಇರತಕ್ಕಂಥದ್ದು. ಇವತ್ತು ಎಕ್ಸೈಸ್ ಇರ್ಬೋದು, ಸ್ಟಾಂಪ್ಸ್ ಅಂಡ್ ರೆವಿನ್ಯೂ ಇರ್ಬೋದು, ಅದೇ ರೀತಿ KEB ಇರ್ಬೋದು, ಮಿಲ್ಕ್ ಇರ್ಬೋದು, ಡೀಸೆಲ್ ಅಂಡ್ ಪೆಟ್ರೋಲ್ ಇರ್ಬೋದು, ಈ ರೀತಿ ಪ್ರತಿಯೊಂದರ ಮೇಲೇನೂ ಸಹ ಇವರು ಹೆಚ್ಚುವರಿ ತೆರಿಗೆಯನ್ನು ಹಾಕಿ ರಾಜ್ಯದ ಜನ ಏನು ವಿಶ್ವಾಸ ಇಟ್ಟು ಈ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಇಡೀ ರಾಜ್ಯದ ಜನ ನೆಮ್ಮದಿಯಿಂದ ಜೀವನ ಮಾಡ್ಬೋದು, ನೆಮ್ಮದಿಯಿಂದ ಇರ್ಬೋದು ಅಂತೇಳಿ ಇವತ್ತು ಅಧಿಕಾರಕ್ಕೆ ತಗೊಂಡ್ಬಂದಿದ್ದಾರೆ. ಆದರೆ ಇವತ್ತು ಅದು ಎಲ್ಲವೂ ಸಹ ಹುಸಿಯಾಗಿ ಹೋಗಿದೆ ಅಂತ ಒಂದು ನೀಚ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ಅವರು ಪ್ರತಿ ಬಾರಿ ಹೇಳೋದೇನೋ ನಮಗೆ ಜನರ ಮ್ಯಾಂಡೇಟ್ ಇದೆ, ನಾವು 139ರಿಂದ 140 ಜನ ಇದ್ದೀವಿ, ನಾವು ಈಗಾಗಲೇ ಏನು ಉಪಚುನಾವಣೆಗಳು ಬಂದಿದೆ ಉಪಚುನಾವಣೆಗಳು ಗೆದ್ದಿದ್ದೀವಿ ಅಂತೇಳಿ. ನೋಡಿ ರಾಜ್ಯದ ಜನ ನೀವೆಲ್ಲ ತಿಳ್ಕೊಂಡಿರ್ಬೋದು, ನೀವೇನೆಲ್ಲ ಇವತ್ತು ಅವ್ಯವಹಾರ ಮಾಡ್ತಾ ಇದ್ದೀರಿ. ಇವತ್ತು ಹಗರಣಗಳಲ್ಲಿ ಮುಳುಗೋಗಿದೆ ಈ ಸರ್ಕಾರ. ಅಂತ ಹಗರಣಗಳಲ್ಲಿ ಮುಳುಗೋಗಿರ್ತಕ್ಕಂಥ ಈ ಸರ್ಕಾರ ನೀವು ಬರೀ ಹೇಳ್ತಾ ಇರ್ತಕ್ಕಂಥ ಉಪಚುನಾವಣೆ ಗೆದ್ದಿದ ಮಾತ್ರಕ್ಕೆ ನೀವೆಲ್ಲ ಏನೆಲ್ಲ ಮಾಡ್ತೀರಿ ಇದನ್ನೆಲ್ಲ ರಾಜ್ಯದ ಜನ ಸಹಿಸ್ತಾರೆ ಅಂತಲ್ಲ. ಇವತ್ತು ಏನಾದರೂ ನಾಳೆ ಬೆಳಿಗ್ಗೆ ಚುನಾವಣೆ ಬಂದ್ರೆ ಕಾಂಗ್ರೆಸ್ ಸರ್ಕಾರ 50 ಸೀಟ್ ಗೆಲ್ಲೋದಿಲ್ಲ. ಬೇಕಾದ್ರೆ ಬರ್ಕೊಳ್ಳಿ, ಇದನ್ನ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ. ರಾಜ್ಯದ ಜನ ಅಷ್ಟೊಂದು ಆಕ್ರೋಶ ಭರಿತರಾಗಿದ್ದಾರೆ ಈ ಸರ್ಕಾರದ ವಿರುದ್ಧ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ಎಲೆಕ್ಟ್ರಿಸಿಟಿಯಿಂದ ಈಗಾಗಲೇ ನೀವು ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಹೆಚ್ಚು ಮಾಡಿದ್ದೀರಿ, ಮತ್ತೆ ನೀವು ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾಡಿದ್ದೀರಿ. ಈಗಾಗಲೇ ಸುಮಾರು 1.5 ಲಕ್ಷ ಜನ ಇವತ್ತು ಪ್ರಯಾಣ ಮಾಡ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿದೆ. ಅಂತ ಒಂದು ರಾಜ್ಯದ ಜನ ನೀವು ಅರ್ಥ ಮಾಡ್ಕೊಳ್ಳಿ. ಮೆಟ್ರೋ ಇರ್ತಕ್ಕಂಥದ್ದು ಈಗಾಗಲೇ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಯಾವ ರೀತಿ ಇದೆ ಅಂತೇಳಿ ತಮಗೆಲ್ಲ ಗೊತ್ತಿದೆ. ಆದರೆ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಜನ ಇವತ್ತು ಹೇಳ್ತಾ ಇದ್ದಾರೆ, ನಾನು ಮಾಧ್ಯಮದ ಮುಖಾಂತರ ತಾವೇ ತೋರಿಸ್ತಾ ಇದ್ದೀರಿ, ನಾವು ನಾಳೆಯಿಂದ ಯಾವುದೇ ಕಾರಣಕ್ಕೂ ಮೆಟ್ರೋ ಹತ್ತೋದಿಲ್ಲ, ನಾವು ನಮ್ಮ ವೆಹಿಕಲ್ ಅಲ್ಲಿ ಓಡಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಟ್ರಾಫಿಕ್ನ ಸಮಸ್ಯೆ ಹೆಚ್ಚಾಗ್ತದೆ, ಒಂದು ಮೆಟ್ರೋಗೆ ಬರ್ತಕ್ಕಂಥ ಆದಾಯ ಕಡಿಮೆ ಆಗುತ್ತೆ. ರಾಜ್ಯದ ಜನ ಏನು ಇವತ್ತು ಬಡವರು ಸಾಮಾನ್ಯ ವರ್ಗ ಅವರು ಒಂದು ಬಜೆಟ್ ಅನ್ನು ಹಾಕೊಂಡಿರ್ತಾರೆ, ನಾವು ಮೆಟ್ರೋಗೆ ಈ ತಿಂಗಳು 1,000 ರೂಪಾಯಿ ಆದ್ರೆ ಈ ತಿಂಗಳದ್ದು ನಮ್ದು ಆ ಬಜೆಟ್ ಮುಗಿಯುತ್ತೆ ಅಂತೇಳಿ ನೀವು ಏಕಾಏಕಿ 3,000 ರಿಂದ 4,000 ರೂಪಾಯಿ ಆದ್ರೆ ನಿಜಕ್ಕೂ ಸಹ ಒಬ್ಬ ಬಡವ ಏನಿವತ್ತು ಕೂಲಿ ಕಾರ್ಮಿಕರು ಇವತ್ತು ನಮ್ಮ ಹೆಣ್ಮಕ್ಳು ವಿಶೇಷವಾಗಿ ವಿದ್ಯಾರ್ಥಿಗಳು ನಿಜಕ್ಕೂ ಸಹ ತತ್ತರಿಸಿ ಹೋಗಿದ್ದಾರೆ. ಇದಕ್ಕೇನಾದ್ರೂ ನಿಮಗೆ ಕಾಳಜಿ ಇದ್ರೆ ಈ ಬೆಂಗಳೂರು ಈ ಕರ್ನಾಟಕ ರಾಜ್ಯದ ಬಗ್ಗೆ ನಿಮ್ಗೆ ಏನಾದ್ರೂ ಕನಿಷ್ಠ ಕಾಳಜಿ ಇದ್ರೆ ಕೂಡಲೇ ನೀವು ಯಥಾಸ್ಥಿತಿ ಏನು ಹಿಂದೆ ದರ ಇತ್ತು ಅದನ್ನ ಮುಂದುವರಿಸಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ನೀವೇನಾದ್ರೂ ಇದೇ ರೀತಿ ನಿಮ್ಮ ಮಂಡುವಾದ ನೀವೇನಾದ್ರೂ ಮುಂದುವರಿಸಿದ್ರೆ ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರು ಮಹಾನಗರದ ಜನತಾದಳದ ವತಿಯಿಂದ ನೀವು ಮುಖ್ಯಮಂತ್ರಿಗಳ ಆದಿಯಾಗಿ ನೀವು ಬೆಂಗಳೂರಿನ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನಾವು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ. ನಾವು ನಿಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹ ಬಹಿಷ್ಕಾರ ಆಗ್ತೀವಿ. ಇವತ್ತು ನಾವು ಈಗಾಗಲೇ ಇಲ್ಲಿಂದ ನಾವು ವಿಧಾನಸೌಧದ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ನಾವು ಮುತ್ತಿಗೆಯನ್ನು ಹಾಕಲಿರ್ತೀರಿ. ಈಗ ಇಲ್ಲಿಂದ ನಾವು ನೇರವಾಗಿ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.